ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ತೂ ತೊಡಿ ತಟ್ಟಿ ತೊಡಿ ಎರಡು ಥರ ಮಾಡೋದು ಹೇಗಂತ ನೋಡೋಣ್ರಿ. 3 ಥರ ಪದಾರ್ಥ ಒಪ್ಪಿಸ್ಕೊಂಡು ಮಾಡೋದು ಹೇಗಂತ ನೋಡೋಣ್ರಿ. ಕೊಬ್ಬರಿ ಚಟ್ನಿ ಮಾಡೀನಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಈಗ ವಡೆ ಮಾಡೋಕೆ ಅಲಸಂದಿ ಬ್ಯಾಳೆ, ಉದ್ದಿನ ಬ್ಯಾಳೆ, ಹೆಸರು ಬ್ಯಾಳೆ 3 ಥರ ಕಾಳು ಹಾಕಿ ಮಿಕ್ಸ್ ನೆನೆ ಇಟ್ಟಿದ್ರಿ. ನಾನು 4 ತಾಸು ನೆನೆ ಇಟ್ಟಿದ್ದೆ. ನೋಡ್ರಿ, ಅಲಸಂದಿ ಬ್ಯಾಳೆ, ಹೆಸರು ಬ್ಯಾಳೆ, ಉದ್ದಿನ ಬ್ಯಾಳೆ ಅಷ್ಟು ತೊಳೆದು 4 ತಾಸು ನೆನೆ ಇಟ್ಟಿದ್ದು ನೋಡ್ರಿ. ಈಗ ನೆಂದವ್ರಿ. ಈಗ ನೀರು ಬಸ್ಕೊಂಡು 2 ಸಲ ತೊಳ್ಕೊಂಡು ರುಬ್ಕೊಂಬರ್ತಾನೆ ರೀ. ನೋಡ್ರಿ, ಈ ಥರ ನೀರು ಹಾಕ್ಲಿಲ್ದಂಗೆ ಸಣ್ಣಗೆ ರುಬ್ಕೋಬೇಕ್ರಿ. ನೋಡ್ರಿ, ಈ ಥರ ಸಣ್ಣಗೆ ರುಬ್ಕೊಂಡ. ನೋಡ್ರಿ, ಅಲಸಂದಿ ಬ್ಯಾಳೆ ಒಂದು ಸ್ವಲ್ಪ ನೀರು ಇರ್ತೈತೆ ರೀ. ಹಿಂಗಾಗಿ ನಮ್ಮ ಮ್ಯಾಗ ನೀರು ಹಾಕಿಲ್ರಿ. ನೀರು ಹಾಕ್ಲಿಲ್ಲ ರುಬ್ಕೋಬೇಕ್ರಿ ಸಣ್ಣಗೆ. ನೋಡ್ರಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತೇನೆ ರೀ. ಒಂದು ಸ್ವಲ್ಪ ಅಜ್ವಾನ ಕೈಲಿ ತಿಕ್ಕಿ ಹಾಕ್ಯಂತಾನೆ ನೋಡ್ರಿ. ಜೀರಿಗೆ ಇದ್ರೆ ಜೀರಿಗೆನ ಹಾಕ್ಕೋಬೋದ್ರಿ. ನಾನು ಅಜ್ವಾನ ಅಷ್ಟು ಹಾಕಾಕತ್ತೇನೆ ನೋಡ್ರಿ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಸೋಡಾ ಹಾಕ್ಯಂತೇನೆ ನೋಡ್ರಿ. ಸೋಡಾ ಹಾಕ್ಲಿಕ್ಕರೆ ನಡಿತೈತ್ರಿ. ಒಂದು ಸ್ವಲ್ಪ ನಾ ಹಾಕಾಕತ್ತೇನೆ ನೋಡ್ರಿ. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಸವಾನ್ಯಾಗ ಮಿಕ್ಸ್ ಮಾಡಿ ಇಟ್ಕೊಂಡಿ. ಒಂದು ಲೋಟದಾಗ ನೀರು ಇಟ್ಕೊಂಡ್ರಿ. ಚಾ ಸೋಸೋದು ತೊಗೊಂಡು ನೋಡ್ರಿ. ಇಲ್ಲೇ ಚಾ ಸೋಸ್ತಾನೆ. ಕೈಯಾಗ ಬಿಟ್ಕೋಬೋದ್ರಿ. ಕೈಯಾಗ ಹಿಂಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ದುಂಡಗೆ ಮಾಡಿ ಹೋಲ್ ಮಾಡಿ ವಡೆ ಮಾಡ್ದಂಗೆ ಮಾಡ್ಬೋದ್ರಿ. ಇದ್ರಾಗ ಹಿಂಗೆ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಥರ ಹಿಂಗೆ ತ್ಯಾವ ಇರ್ತೈತಲ್ರಿ. ನೋಡ್ರಿ, ಹಂಗಾದ್ರೆ ತಟ್ಬೋದ್ರಿ. ಹಿಂಗೆ ಹೋಲ್ ಮಾಡ್ಯಾದ್ರೆ ಬಿಡ್ಬೋದು ನೋಡ್ರಿ. ವಡಿನ ಈ ಥರ ದುಂಡಗೆ ಹಾಕವ್ರಿ. ದೊಡ್ಡ ಬೇಕಂದ್ರೆ ದೊಡ್ಡ ಬಿಡ್ಬೋದು, ಸಣ್ಣ ಬೇಕಂದ್ರೆ ಸಣ್ಣ ಬಿಡ್ಬೋದು. ಈ ಥರ ಇಲ್ಲಕ್ಕೆ ಹಂಗೆ ಹಿಂಗೆ ತಟ್ಟೆ ಆದ್ರೆ ಮಾಡ್ಬೋದ್ರಿ. ಈ ಥರ ಈಗ ಹೋಲ್ ಮಾಡಿ ವಡೆ ಮಾಡೋದು ಹೇಗಂತ ನೋಡೋಣ್ರಿ. ಎಣ್ಣೆ ಕಾದೈತಿಲ್ಲ ಅಂತ ನೋಡಕ್ಕೆ ಚೆಕ್ ಮಾಡಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದೆ. ಎಣ್ಣೆ ಕಾದೈತ್ರಿ. ಈಗ ಒಂದೊಂದಾಗಿ ವಡೆ ಬಿಡ್ತಾನೆ ನೋಡ್ರಿ. ನೋಡ್ರಿ, ಈ ಥರ ಹಿಂಗೆ ತಟ್ಬೇಕ್ರಿ. ಚಾ ಸೋಸೋದ್ರಾಗ ತಟ್ಟಿ ಈ ಥರ ಬಿಟ್ಕೊಂತ ಹೋಗ್ತೀವಿ. ಈ ಕೆಂಪಾಗಿ ಬೆಂದದ್ದು ಹೊಳಿಸ್ತೀನಿ ನೋಡ್ರಿ. ಈ ಥರ ಕಡ್ಡಿದ್ರೆ ಹೊಸ ಕೆಜಿ ಹಾಕತ್ರಿ. ಎಣ್ಣೆ ಜಾಸ್ತಿ ಕಾದಿಂದ ವಡೆ ಬಿಡ್ಬೇಕ್ರಿ. ಮತ್ತು ಓಸಿ ಬಿಡೋ ಮಟ್ಟ ಒಂದು ಸ್ವಲ್ಪ ಸಣ್ಣ ಇಡ್ಬೇಕ್ರಿ. ಈಗ ಉರಿ ಜಾಸ್ತಿ ಮಾಡ್ಯಾನ ನೋಡ್ರಿ. ಕೆಂಪಾಗ ಬೆಂದವು ಒಂದೊಂದು ತೆಗಿತೀವಿ ನೋಡ್ರಿ. ನೋಡ್ರಿ, ಈ ಥರ ಕಡ್ಡಿದ್ರೆ ಹಗರ್ ಹಾಕೈತಿ ನೋಡ್ರಿ ತೆಗಿಯಕ್ಕೆ. ಜಾರಿ ಸೋಟಿದ್ರೆ ಜಾರಿ ಸೋಟಿಗೆ ತೆಗಿಬೋದು. ನೋಡ್ರಿ, ಎಷ್ಟು ಕೆಂಪಾಗ ಬೆಂದ ನೋಡ್ರಿ. ಈಗ ಇದೇ ಥರ ಉರಿ ಸಣ್ಣ ಇಟ್ಟು ಮತ್ತೊಮ್ಮೆ ಬಿಡ ತೋರಿಸ್ತೀನಿ ನೋಡ್ರಿ. ಈ ಥರ ದುಂಡಗ ಮಾಡಿ
ಹುಷಾರಲ್ಲೇ ಹಾಕ್ಬೇಕ್ರಿ. ಕೈಯಾಗ ಎಣ್ಣೆ ಸಿಡ್ತೈತಿ, ಎಣ್ಣೆ ಕಾದಿರ್ತೈತಿ, ಹುಷಾರಲ್ಲೇ ಹಾಕ್ಬೇಕ್ರಿ. ನೋಡ್ರಿ ಮತ್ತು ಕೆಂಪಾಗಿ ಬೆಂದವು. ಈಗ ಜಾರಸೋಟ್ಗೆ ತಕ್ಕಂತೀನಿ ನೋಡ್ರಿ. ನೋಡ್ರಿ ಈ ಥರ ಜಾರಸೋಟಾದ್ರೆ ಮೊಮ್ಮಕ್ಕಳೇ ಬರ್ತಾವ್ರಿ. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ವಡಿ ರೆಡಿ ಆದ ನೋಡ್ರಿ. ನೋಡ್ರಿ ಈ ಥರ ವಡಿ ರೆಡಿ ಆಗ್ಯಾವ್ರಿ. ತಟ್ಟಿ ಮಾಡಿ ತೋರಿಸ್ತೀನಿ ಅಂದಿದ್ನಿಲ್ರಿ. ನೋಡ್ರಿ ತಟ್ಟಿ ಮಾಡಿ ತೋರಿಸಿ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದ ನೋಡ್ರಿ. ಹೂವು ಆದಂಗೆ ನೋಡ್ರಿ. ಒಳಗೆ ಅಷ್ಟು ಹಗರ ಅಂದ್ರೆ ಅಷ್ಟು ಹಗರ ನೋಡ್ರಿ. ನೋಡ್ರಿ ಈ ಥರ ಉಬ್ಬಿ ಬಂದ ನೋಡ್ರಿ. ನಾ ಕೊಬ್ಬರಿ ಚಟ್ನಿ ಮಾಡೀನಿ ರೀ. ಇದ್ರಾಗ ಏನು ಉಳ್ಳಾಗಡ್ಡಿ, ಈರುಳ್ಳಿ, ಮೆಣಸಿನ್ಕಾಯಿ ಏನು ಹಾಕಿಲ್ಲಲ್ರಿ. ಹೀಗಾಗಿ ನಾನು ಕೊಬ್ಬರಿ ಚಟ್ನಿ ಮಾಡೀನಿ ರೀ. ಬಡಿಸ್ಕೊಳಕ್ಕೆ ಈ ಥರ ಎರಡು ಥರನೂ ಮಾಡ್ಬೋದು ನೋಡ್ರಿ. ಹಂಗೆ ದುಂಡಗೆ ಬಜ್ಜಿ ಬಿಟ್ಟಂಗಾದ್ರೆ ಬಿಡ್ಬೋದು ರೀ. ನೋಡ್ರಿ ವಡಿನೂ ಎಷ್ಟು ಹಗರವಾಗಿ ಬಂದವು ನೋಡ್ರಿ. ಹೂವು ಬಂದಂಗೆ ಬಂದವು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.